ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಪಾರ್ಟ್ನರ್ ಅಪ್ಡೇಟ್ಸ್ಗೆ. ಬೇಗ ಹಂಗೆ ಚಾನಲ್ಗೆ ಟಕಾರ್ನಂಗೆ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ಮೊದಲನೇ ಅಪ್ಡೇಟು, ಅಫ್ಘಾನಿಸ್ತಾನದ ತಾಲಿಬಾನಿ ಚೀಫು ಮಾತಾಡಿದ್ದಾರೆ ಇಂಡಿಯಾ ಬಗ್ಗೆ. ಇಂಡಿಯನ್ಸ್ ಕಾಂಟ್ರಿಬ್ಯೂಷನ್ ಕೂಡ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಯಿತು, ನಾವು ಥ್ಯಾಂಕ್ಫುಲ್ ಆಗ್ತೀವಿ ಇಂಡಿಯನ್ಸ್ಗೆ ಅಂತ ತಾಲಿಬಾನಿ ಚೀಫ್ ಮಾತಾಡಿದ್ದಾರೆ. ಅಫ್ಘಾನಿಸ್ತಾನ್ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾ ಇದ್ದಂಗೆ ಇಂಡಿಯನ್ಸ್ನು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್ ಫಾರ್ ಇಂಡಿಯನ್ಸ್ ಕಂಟಿನ್ಯೂಸ್ ಹೆಲ್ಪ್ ಇನ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಅಫ್ಘಾನ್ ಕ್ರಿಕೆಟ್ ಟೀಮ್, ವಿ ರಿಯಲಿ ಅಪ್ರಿಷಿಯೇಟ್ ದಟ್ ಅಂತ ಹಲವಾರು ರೀತಿಯಲ್ಲಿ ಇಂಡಿಯಾ ಹೆಲ್ಪ್ ಮಾಡಿದೆ. ಇಂಡಿಯನ್ನು ಹೋಗ್ಬಿಡಲಿ ಕೋಚ್ ಆಗೋದಾಗಿರ್ಬೋದು, ಜೊತೆಗೆ IPL ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಸೀರೀಸ್ ವಿಚಾರದಲ್ಲಾಗಿರ್ಬೋದು, ಹಲವಾರು ರೀತಿಯಲ್ಲಿ ಹೆಲ್ಪ್ ಮಾಡಿದೆ ಅಫ್ಘಾನ್ ಟೀಮ್ಗೆ. ಅಂದರೆ ಹೆಲ್ಪ್ ಮಾಡಿದೆ ಅನ್ನೋದಕ್ಕಿಂತ ಅವರು ಕೂಡ ಅಷ್ಟೇ ಸ್ಕಿಲ್ಡ್ ಆಗಿದ್ದಾರೆ. ಸೊ ಎರಡು ಕಡೆಯಿಂದನೂ ಇರಬೇಕು. ಅವ್ರಿಗೆ ಅವ್ರ ಹತ್ರ ಏನೋ ಸ್ಕಿಲ್ಲೇ ಇಲ್ದಂಗೆ ನೀನು ಹೆಲ್ಪ್ ಮಾಡಿಬಿಟ್ರೆ, ನೀನು ಬಾಯ್ಗುರು ಇಲ್ಲಿ ಸೀರೀಸ್ ಆಡು ಅಂತಂದರೆ, ಜೊತೆಗೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಕೋಚ್ ಆಗಿದ್ರೆ ಅಥವಾ IPLಗೆ ಬಂದುಬಿಟ್ರೆ ಅವ್ರ ಹತ್ರ ಸ್ಕಿಲ್ಲೇ ಇಲ್ಲ ಅಂತಂದರೆ, ಸೊ ಇವೆಲ್ಲ ಏನೋ ಮಾಡೋಕ್ಕಾಗ್ತಿಲ್ಲ. ಅವ್ರ ಹತ್ರ ಸ್ಕಿಲ್ ಇದೆ, ಸೊ ಅದನ್ನು ಅವ್ರು ಡೆವಲಪ್ ಆಗಿದೆ. ಜೊತೆಗೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಸ್ವಲ್ಪ ಇದೆ ಅಂತ ಹೇಳಬೇಕು. ಅದಕ್ಕೋಸ್ಕರ ಅವ್ರು ಥ್ಯಾಂಕ್ಫುಲ್ ಆಗಿದ್ರಂತೆ. ಸೆಮಿಫೈನಲ್ಗೆ ಇವರು ಹೋಗೋದ್ರಲ್ಲಿ ಇಂಡಿಯಾ ಕಾಂಟ್ರಿಬ್ಯೂಷನ್ ಕೂಡ ಅಲ್ಪ ಸ್ವಲ್ಪ ಇದೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ನೆನೆ ಗುಲ್ಬದ್ದೀನ್ ನಬಿ ಅವರು ಯಾವ ಥರ ಸೀನ್ ಕ್ರಿಯೇಟ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು. ಮಿಚೆಲ್ ಮಾರ್ಷ್ ನೆನೆ ಮ್ಯಾಚ್ನ ನೋಡ್ತಾ ಇದ್ರಂತೆ. ಇನ್ನು ನೋಡಲೇಬೇಕು ಅವರು. ಅಫ್ಘಾನಿಸ್ತಾನ ಸೋಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಬಟ್ ಗೆದ್ಬಿಟ್ರಲ್ಲ. ಅಫ್ಘಾನಿಸ್ತಾನ ಸೋಲ್ಬೇಕು ಅಂತ ಅನ್ಕೊಂಡು ನೋಡ್ತಿದ್ದಂಥ ಮಿಚೆಲ್ ಮಾರ್ಷು ಕಣ್ಣಲ್ಲಿ ನೀರು ಬರೋ ಥರ ಎಲ್ಲ ನಕ್ಬಿಟ್ರಂತೆ. ನೆನ್ನೆ ಹತ್ತಿರ್ತಾರೆ ಅಂತ ಕಾಣಿಸುತ್ತೆ. ಏನೋ ಹೇಳಿದ್ದಾರೆ ಒಟ್ಟಿನಲ್ಲಿ. ಯಾಕೆಂದರೆ ಗುಲ್ಬದ್ದೀನ್ ನಬಿ ಅವರು ಬಿದ್ದಿದ್ದು ನೋಡಿ ಇವ್ರಿಗೆ ನಗು ಬಂದ್ಬಿಡ್ತಂತೆ. ನಗು ಯಾವ ರೇಂಜಿಗೆ ಬಂತು ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಅವ್ರಿಗೆ. ಆ ರೇಂಜಿಗೆ ನಗು ಬಂತಂತೆ. ಏನೋ ಕಣ್ಣಲ್ಲಿ ನೀರು ಯಾವುದಕ್ಕೆ ಬಂತು ಅಂತ ಗೊತ್ತಿಲ್ಲ. ಈ ಥರ ಅಜೀಬಾಗಿ ಬಂದ್ಬಿಟ್ವಲ್ಲ ಈಚೆ ಕಡೆ ಅಂತ ಬಂತು, ಅಥವಾ ಬೇರೆ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ನಗು ಅಂತೂ ಬಂತು, ಬಟ್ ಕಣ್ಣೀರು ಇನ್ನೂ ಒಂದು ಕಡೆ ಬಂದಿರುತ್ತೆ. ಏನಕ್ಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಕ್ವಾಲಿಫೈ ಆಗೋಕ್ಕಾಗಿಲ್ಲ ಅಂತ. ಅಪ್ಡೇಟ್ ನಂಬರ್ 4, ಇಂಗ್ಲೆಂಡ್ನ ಕ್ಯಾಪ್ಟನ್ ಜಾಸ್ ಬಟ್ಲರ್ ಮಾತಾಡಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ. 2022 ಅಲ್ಲಿ ಆದಂಥ ಸೆಮಿಫೈನಲ್ಲು, ಸೊ ಅಲ್ಲಿ ಕೊಟ್ಟು ಕಳಿಸಿದ್ರು ನಮಗೆ, ನಾವು ಕೊಡೋದು ಇವಾಗ ಬಾಕಿ ಇದೆ ಅವರಿಗೆ. ಸೊ ಅವ್ರು ಹೇಳಿದರೆ 2022 ಅಲ್ಲಿ ಫೇಸ್ ಮಾಡಿದಂಥ ಇಂಡಿಯನ್ ಟೀಮ್ಗೂ ಇವಾಗಿರುವಂಥ ಇಂಡಿಯನ್ ಟೀಮ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಆ್ಯಟಿಟ್ಯೂಡೇ ಚೇಂಜ್ ಆಗೋಗ್ಬಿಟ್ಟಿದೆ ಇಂಡಿಯನ್ ಪ್ಲೇಯರ್ಸ್ಗಳದೆಲ್ಲ. ಆ 2022 ಅಲ್ಲಿ ಹಾರ್ಟ್ ಬ್ರೇಕ್ ಆಯ್ತಲ್ಲ, ಅಲ್ಲಿಂದ ಕಂಪ್ಲೀಟ್ಲಿ ಒಂಥರ ಟ್ರಾನ್ಸಿಷನ್ ಆಗೋಗ್ಬಿಟ್ಟಿದ್ರೆ ಇಂಡಿಯಾದವರು. ಕಂಪ್ಲೀಟ್ಲಿ ಡಿಫ್ರೆಂಟ್ ಟೀಮ್ನ ನಾವು ಫೇಸ್ ಮಾಡ್ತಿದ್ದೀವಿ. ಹೈ ಆನ್ ಕಾನ್ಫಿಡೆನ್ಸ್ ಇರೋವಂಥ ಇಂಡಿಯನ್ ಟೀಮ್ನ ಕಷ್ಟ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಹಂಗೆ ಇಂಗ್ಲೆಂಡ್ ಟೀಮ್ ಏನು ಸುಮ್ಮನೆ ಅಜೀಬ್ ಟೀಮ್ ಏನಲ್ಲ. ಹೌದು, ಎಲ್ಲೆಲ್ಲ ನುಸ್ಲುಕೊಂಡೆಲ್ಲ ಕ್ವಾಲಿಫೈ ಹಾಕೊಂಡು ಬಂದಿರ್ಬೋದು, ಬಟ್ ಇಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಅಂಡರ್ ಎಸ್ಟಿಮೇಟ್ ಮಾಡೋಂಥ ಮಾತೇ ಇಲ್ಲ ಇಂಗ್ಲೆಂಡ್ ಟೀಮ್ನ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಮಾತಾಡಿದ್ದಾರೆ ರವೀಂದ್ರ ಜಡೇಜಾ ಅವರ ಬಗ್ಗೆ, ಅವರ ಪ್ರೆಸೆನ್ಸ್ ಬಗ್ಗೆ. 11 ಅಲ್ಲಿ ಅವರ ಪ್ರೆಸೆನ್ಸ್ ಬಗ್ಗೆ ಯಾರು ಕ್ವೆಶನ್ ಮಾಡೋಂಗಿಲ್ಲ ಅಮ್ಮ. ಹೌದು, ಈ ಟೂರ್ನಮೆಂಟ್ ಅಂಥ ಇಂಪ್ಯಾಕ್ಟ್ ಮಾಡೋ ಥರ ಏನೂ ಮಾಡಿಲ್ಲ ಅವರು. ಏನು ವಿಕೆಟ್ಗಳನ್ನ ಟಕ ನಂಗೆ ಎತ್ತದಾಗಿರ್ಬೋದು, ರನ್ಸ್ಗಳನ್ನ ಪಟ ಅಂತ ಹೊಡೆಯೋದಾಗಿರ್ಬೋದು. ಸೊ ಈ ಥರ ಎಲ್ಲ ಏನೂ ಮಾಡಿಲ್ಲ. ಬಟ್ ಆದರೂ ಅವರ ಪ್ರೆಸೆನ್ಸ್ನ 11 ಅಲ್ಲಿ ಯಾರು ಕೂಡ ಕ್ವೆಶನ್ ಮಾಡೋಕ್ಕಾಗಲ್ಲ. ಇದು ಕ್ವೆಶನಬಲ್ಲೇ ಅಲ್ಲ, ಅವ್ರು ಇರಲೇಬೇಕು 11 ಅಲ್ಲಿ ಅಂತ ಹೇಳಿದರೆ. ಯಾಕೆಂದರೆ ಫೀಲ್ಡಲ್ಲೇ ನೀವು ಗಮನಿಸಿರೋ ಹಾಗೆ 20-30 ರನ್ ತಡೆಯುವಂಥ ಎಬಿಲಿಟಿ ಯಾವುದಾದ್ರು ಒಬ್ಬ ಪ್ಲೇಯರ್ಗಿದೆ ಅಂತ ಅನ್ನೋದು ರವೀಂದ್ರ ಜಡೇಜಾಗೆ. ನಮ್ಮ ಟೀಮ್ ಇಂಡಿಯಾದಲ್ಲಿ ಪಾಯಿಂಟ್ ರೀಜನಲ್ಲೇ ಅರೌಂಡ್ 10-15 ರನ್ ತಡೆದ್ಬಿಡ್ತಾರೆ ಅವರು. ಸೊ ಅದಕ್ಕೋಸ್ಕರನಾದರೂ ರವೀಂದ್ರ ಜಡೇಜಾ ಇರಲೇಬೇಕು. ಅವರು ಇವಾಗ ಅದು ಮಾಡ್ತಾ ಇಲ್ಲ, ಇದು ಮಾಡ್ತಿಲ್ಲ, ಅವರಿಂದ ಏನೂ ಆಗ್ತಿಲ್ಲ, ಅದು ಇದು ಅಂತೆಲ್ಲ ಕ್ವೆಶನ್ ಕೇಳೋದಕ್ಕೆ ಹೋಗ್ಬೇಡಿ. ಒಂದಲ್ಲ ಒಂದು ಮ್ಯಾಚು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಕೊಹ್ಲಿಗೂ ಕೂಡ ಹಂಗೆ ಅಪ್ಲಿಕೇಬಲ್ ಮಾಡ್ಕೋಬೋದು ನಾವು. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೊಂದು ಹೆವಿ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಆಡಿರುವಂಥ ಎಲ್ಲ ಮ್ಯಾಚ್ಗಳನ್ನು ಕೂಡ ಅದೇ 30+ ಇವರ ಹೈಯೆಸ್ಟ್ ಆಗಿದೆ. ನೋಡೋಣ ಮಗ, ನಮ್ಮ ಕೊಹ್ಲಿ ಆಡಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರ್ತೈತೆ. ಗೆದ್ರೂ ಸಹ ಇಲ್ಲಿಂದ ಆಚೆಗೆ ಏನೋ ಒಂದು ಬರುತ್ತೆ ಅಂತ ಕಾಣ್ತೈತೆ. ಯಾಕೆಂದರೆ ಇಲ್ಲೂ ಪರ್ಫಾರ್ಮೆನ್ಸ್ ಬಂದಿಲ್ಲ, ಗ್ರೂಪ್ ಸ್ಟೇಜಲ್ಲೂ ಈ ಕಡೆ ಸೂಪರ್ ಏಟ್ಸಲ್ಲೂ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಹೆವಿಯಾಗಿ ಬಂದಿಲ್ಲ. ಇವೆಲ್ಲದನ್ನು ಹೋಲ್ಡಲ್ಲಿ ಇಟ್ಕೊಂಡು ಇಲ್ಲಿ ಬರ್ಸ್ಟ್ ಆದರು ಅಂತಂದರೆ ಹೆಂಗಿರುತ್ತೆ ಮಗ. 2 ಮ್ಯಾಚಲ್ಲಿ ಬರ್ಸ್ಟ್ ಆಗೋಗ್ಬಿಡ್ತು ಅಂತಂದರೆ, ನೀನು ಟೂರ್ನಮೆಂಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಗ್ರೂಪ್ ಸ್ಟೇಜಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಸೂಪರ್ ಏಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೂ ಕೂಡ ಅದನ್ನು ಯಾರೂ ತಲೆ ಇಟ್ಕೊಳ್ಳಲ್ಲ. ಸೆಮಿಫೈನಲ್ ಆ್ಯಂಡ್ ಫೈನಲ್ ಏನಾದ್ರು ಇಡ್ತು ಅಂದರೆ ಮಾಂಜನ ಗುನ್ನನ ಯಾರು ಅಪೋನೆಂಟ್ಗಳಿಗೆ. ಸೊ ಇದಂತೂ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ನೋಡೋಣ ಅದೇನು ಮಾಡ್ತಾರೆ ವಿರಾಟ್ ಕೊಹ್ಲಿನೂ ಕೂಡ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.